ತಂಗಿ, ಈ ದಿನ ನನ್ನ ಕೂಲಿ ಕೆಲಸದಲ್ಲಿ ನಿಮ್ಮಿಬ್ಬರಿಗೂ ಹೊಸ ಬಟ್ಟೆಗಳನ್ನು ತಂದಿರುವೆ, ತೆಗೆದುಕೊಳ್ಳಮ್ಮ. ಈ ನಿನ್ನ ಅಣ್ಣ ಈ ಸೀರೆಯನ್ನು ಒಂದು ಚಿಕ್ಕ ಉಡುಗೊರೆಯಾಗಿ ಕೊಡುತ್ತಿರುವೆ, ತೆಗೆದುಕೊಳ್ಳಮ್ಮ. ಅಣ್ಣ, ನೀವು ಸಹ ತೆಗೆದುಕೊಳ್ಳಿ ಅಣ್ಣ. ಒಪ್ಪತ್ತಿನ ಗಂಜಿ ಇಲ್ಲದೆ ಕಾಲ ಕಳೆಯಬಹುದು, ನೆಲ ಇಲ್ಲದೆ ಭಿಕ್ಷುಕನಾಗಿ ಬಾಳಬಹುದು. ಆದರೆ ಮಾನ ತುಂಬಿದ ಈ ದೇಹಕ್ಕೆ ಬಟ್ಟೆ ಇಲ್ಲದೆ ಬೆತ್ತಲಾಗಿ ತಿರುಗಲು ಸಾಧ್ಯವಿಲ್ಲ ತಂಗಿ, ಸಾಧ್ಯ. ಮಾನವರು ಎಷ್ಟೇ ಹಣ ಗಳಿಸಿದರೂ ಅದು ಮತ್ತೊಬ್ಬರಿಗೆ ಕಾಣದು ತಂಗಿ. ಮಾನವರಿಗೆ ಪ್ರತಿಯಾಗಿ ಕಾಣುವ ಸಾಕ್ಷಿ ಎಂದರೆ ಈ ಬಟ್ಟೆ ಮಾತ್ರ ತಂಗಿ, ಬಟ್ಟೆ ಮಾತ್ರ. ಅಣ್ಣ, ನಿಮ್ಮಂತಹ ಕಡಿಮೆ ಮಾತುಗಳನ್ನು ಹೇಳ್ರಿ. ಈಗಿನ ಮಾತು ಸತ್ಯವೇ, ಆದ್ರೆ ಈ ಸಮಾಜದಲ್ಲಿ ಯಾವುದು ಕೂಡ ಯಾರಿಗೂ ನಾವು ಹೆದರಿ ನಡೆಯುವಂತ ಅವಶ್ಯಕತೆ ಇರುವುದಿಲ್ಲ. ಗಲಾಟೆ ಮಾಡಬೇಕು. ಈಗ ಪೊಲೀಸರು ಬರ್ತಾರೆ, ಈಗ ಬಂದ್ರೆ ಸುಮ್ಮನೆ ಎಲ್ಲರೂ ಹೋಗ್ತಾರೆ. ಹೌದು ತಂಗಿ, ಧರ್ಮದ ದಾರಿಯಲ್ಲಿ ನಡೆದ ನಮ್ಮ ತಂದೆ ಮಲ್ಲಪ್ಪ ನಾಯಕ ಮನೆತನದ ಮಕ್ಕಳ ಹುಟ್ಟಿದ್ದಕ್ಕೂ ಸಾರ್ಥಕವಾಯ್ತಮ್ಮ, ಸಾರ್ಥಕವಾಯ್ತು. ಸಾರ್ಥಕವೆಂಬ ಶಬ್ದವನ್ನು ಮತ್ತೊಮ್ಮೆ ಉತ್ತರಿಸಿದಿರು ಈ ನಿನ್ನ ಬಾಯಿಂದ. ಏನಣ್ಣ, ತನ್ನ 3 ಜನ ಮಕ್ಕಳಿಗೆ ಮೂರು ಮರದ ಜಾಗಕ್ಕೂ ಗತಿ ಇಲ್ಲದೆ ನಿರ್ಗತಿಕರನ್ನಾಗಿ ಮಾಡಿದ ನಮ್ಮ ತಂದೆ ಧರ್ಮವಂತನೇ, ಬೆಂಕಿ ಹಚ್ಚ. ತಂದೆ ಎಂಬ ಕಾರ್ಯಕರ ಕಣ್ಣು ಕಟ್ಟೆ ತುಂಬಿರುವುದರೆ ಸುತ್ತು ಉಣಿಸಿದ ಈ ನಿನ್ನ ಕೈಗಳಿಂದ ನಿನ್ನ ಕುತ್ತಿಗೆಯಾಗಿ ಹೊರಗೆ ತರಬೇಕಾಗದ ಎಚ್ಚರಿಕೆ. ಒಡಿ, ನೀನು ಎಷ್ಟು ಬೇಕಾದರೂ ಒಡಿ. ನನ್ನ ಹೃದಯವನ್ನು ಮುಟ್ಟುವ ಶಕ್ತಿ ನಿನ್ನೊಬ್ಬನಿಗೆ ಬಿಟ್ಟರೆ ಮತ್ತಾರಿಗೂ ಇಲ್ಲಣ್ಣ, ಮತ್ತಾರಿಗೂ ಇಲ್ಲ. ಯಾವುದೇ ಕಾರಣಕ್ಕಾಗಿ, ಆದರೆ ನನ್ನ ತಂದೆಯ ಆಸ್ತಿ ಯಾವ ಕಾರಣಕ್ಕಾಗಿ ನಮ್ಮ ಕೈ ತಪ್ಪಿತೆನ್ನುವುದನ್ನು ಸ್ವಲ್ಪ ತಿಳಿಸಿ ಹೇಳಣ್ಣ, ತಿಳಿಸಿ ಹೇಳು. ನಾಗರಾಜ, ನಮ್ಮ ತಂದೆ ಮಾಡಿದ ಆಸ್ತಿ ಸಾಲದ ಹಣಕ್ಕಾಗಿ ನನ್ನ ಹೆಸರಿಗೆ ಇರಬೇಕಾದ ಆಸ್ತಿಯನ್ನು ಅವನ ಹೆಸರಿಗೆ ಮಾಡಿಕೊಂಡು ಮೋದ ತುಂಬಿದ ಮತ್ತೊಂದು ಮೇಲೆತ್ತಿದ್ದಾರೆ. ಇಲ್ಲಿ ಆಗಾಗರ್ಭ ಶ್ರೀಮಂತರಾಗ ನಮ್ಮ ಹೆಸರಿಗೆ ಇರಬೇಕಾದ ಆಸ್ತಿಯನ್ನು ಅವನ ಹೆಸರಿಗೆ ಮಾಡಿಕೊಂಡಿರುವ ಮೂರ್ಖ ಶ್ರೀಮಂತರಾಗ ನನ್ನ ಹೇಳಿಯಾಗಿ ಅಡಗಿ ಕುಳಿತಿರುವೇನನ್ನ. ಹೇಳಿಯಾಗಿದ್ರೆ ನಿಂತಿಲ್ಲಪ್ಪ, ಹೇಳಿಯಾಗಿದ್ರೆ ನಿಂತಿಲ್ಲ. ಪಾಡವಾಗಿ ನಿಂತು ಸಿಂಹಗರ್ಜನೆ ಎಂದು ಕೂಗಾಡಿ ಕೇಳಿದೆ. ಆದರೂ ಕೋರೆಗಾವನ ದರ್ಪದ ಮಾತುಗಳಿಗೆ ಬೆದರಿ ಅವನ ಪಾದದ ಮೇಲೆ ಸುರಿಸಿ ಕರುಣೆಯಿಂದ ಬೇಡಿಕೊಂಡರು. ಕರುಣೆ ಇಲ್ಲದ ಕಟಕರಂತೆ ಇಲ್ಲವೆಂದು ಹೊರಹಾಕಿದ ಆ ಮೂರ್ಖ ಶ್ರೀಮಂತ. ಏನು, ನಮ್ಮ ಆಸ್ತಿ ನಮ್ಮ ಹೆಸರಿಗೆ ಇರಬೇಕಾದರೆ ಅವನ ಹೆಸರಿಗೆ ಮಾಡಿಕೊಂಡು ನಮ್ಮನ್ನು ಎಂಜಲು ತಿನ್ನುವ ನಾಯಿಯಂತೆ ಹೊಗಳಿದನೆ ಮೂರ್ಖ ಶ್ರೀಮಂತ. ಅಣ್ಣ, ತಪ್ಪಿಸಿಕೊಳ್ಳದಿದ್ದರೆ ತಪ್ಪಿ ಹೋದ ನಮ್ಮ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡಿಕೊಳ್ಳಲಿದ್ದರೆ ಗೋವಿನ ಹೆಸರೆತ್ತಿ ಕರೆಯುವ ನನ್ನ ಹೆಸರು ನಾಗರಾಜನೇ ಅಲ್ಲ. ತಂಗಿ, ಏನ್ ಹೇಳ್ತೀರಿ ಅಮ್ಮ? ತಂಗಿ, ಏನ್ ಹೇಳ್ತೀರಿ ಅಮ್ಮ? ಆಸ್ತಿಯನ್ನು ಭೂತ ಶ್ರೀಮಂತನಿಗೆ ಮೇಲೆ ಮೆಟ್ಟಿ ಏನು ಹೇಳುತ್ತಿರುವೆಯಮ್ಮ ನೀನು? ಪಾದ ಬಿಡಿದು ಬೇಡುತ್ತಿರಲಿಲ್ಲ. ನಮ್ಮದಾಗಿದ್ದರೆ ಆ ಭೂತಾಯಿಯ ಮಗನ ಮೇಲೆ ಮೆಟ್ಟಿ ನಿಂತು, ಶ್ರೀಮಂತರ ಇದೇ ಮೇಲೆ ಮೆಟ್ಟಿ ನಿಂತು
ಜೀವನ ಬಾಳ್ತಿ